ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ಸೂಚನೆಯ ಬೆನ್ನಿಗೆ ಈಗ ಎಫ್ಐಆರ್ ದಾಖಲಿಸಲಾಗಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಫ್ಐಆರ್ ದಾಖಲಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಸದ್ಯ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರ್ಶ್ ಅಯ್ಯರ್ ಎಂಬುವರು ಸಲ್ಲಿಸಿದಂತ ಖಾಸಗಿ ದೂರಿನ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಈ ಕೇಸ್ನಲ್ಲಿ ಎಫ್ಐಆರ್ ದಾಖಲಿಸಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಜನಾಧಿಕಾರ ಸಂಘರ್ಷ ಪರಿಷತ್ನ ಸಹ ಅಧ್ಯಕ್ಷ ಆದರ್ಶ್ ಅಯ್ಯರ್ ಈ ದೂರನ್ನ ಕೊಟ್ಟಿದ್ರು. ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಸೂಚನೆಯಂತೆ ಈಗ ನಿರ್ಮಲಾ ಸೀತಾರಾಮನ್ ಸೇರಿ ಬಿಜೆಪಿಯ ಪ್ರಮುಖ ನಾಯಕರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ಈ ಎಫ್ಐಆರ್ ನಲ್ಲಿ ಏನ್ ಕಂಟೆಂಟು, ಯಾವ ಆಧಾರದ ಮೇಲೆ ದೂರು ಕೊಟ್ಟಿರೋದು, ಏನೇನು ಆರೋಪಗಳನ್ನು ಮಾಡಿದ್ದಾರೆ? ರಕ್ಷತ್, ಈಗಾಗಲೇ ಕೋರ್ಟ್ನ ಆದೇಶದಂತೆ ಈಗ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರಲ್ಲಿ ಆದರ್ಶ್ ಅಯ್ಯರ್ ಅವರು ಮೆನ್ಷನ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೋರ್ಟ್ಗೆ ಏನೆಲ್ಲ ಕಂಟೆಂಟನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ರೋ ಅದರ ಆಧಾರದ ಮೇಲೆ ಈಗ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕೋರ್ಟ್ನ ಆದೇಶದಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಸದ್ಯ ಎಫ್ಐಆರ್ ದಾಖಲು ಮಾಡಿಕೊಂಡಿರೋದ್ರಿಂದ ಮೊದಲನೇ ಆರೋಪಿಯಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಮಾಡಿದರೆ, ಎರಡನೇ ಆರೋಪಿ ಇಡಿ ಮಾಡಲಾಗಿದೆ. ಮೂರನೇ ಆರೋಪಿಯಾಗಿ ಕೇಂದ್ರ ಬಿಜೆಪಿ ಪದಾಧಿಕಾರಿಗಳನ್ನು ಮಾಡಿದರೆ, ನಾಲ್ಕನೇ ಆರೋಪಿಯಾಗಿ ನಳಿನ್ ಕುಮಾರ್ ಕಟೀಲ್, 5 ವಿಜಯೇಂದ್ರ ಹಾಗೆ 6 ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ನಲ್ಲಿ ಪರ್ಟಿಕ್ಯುಲರ್ ಆಗಿರುವಂತಹ ಅಂಶಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಇಲ್ಲಿ 3 ಸೆಕ್ಷನ್ಸ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. 384, 34 ಹಾಗೆ 120B ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಅಂದ್ರೆ IPC 34 ಅಂದ್ರೆ ಸಮಾನ ಉದ್ದೇಶದಿಂದ ಯಾವುದೇ ಒಂದು ಅಪರಾಧವನ್ನು ಎಸಗೋದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ ಅನ್ನ ದಾಖಲು ಮಾಡಿದ್ರೆ, ಮತ್ತೊಂದು ಕಡೆ 384 ಅಂದ್ರೆ ಎಕ್ಸ್ಟಾರ್ಷನ್ ಸುಲಿಗೆಯ ಅಡಿಯಲ್ಲಿ ಒಂದು ಎಫ್ಐಆರ್ ಅಡಿಯಲ್ಲೂ ಕೂಡ ಸೆಕ್ಷನ್ ಅನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ 120B ಅಪರಾಧಿಕ ಒಳಸಂಚಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗ ಸದ್ಯ ಅಕ್ಯೂಸ್ಗಳ ಮೇಲೆ ಅಥವಾ ಆರೋಪಿಗಳ ಮೇಲೆ ಈ ಎಲ್ಲ ಸೆಕ್ಷನ್ಸ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಪರ್ಟಿಕ್ಯುಲರ್ ಆಗಿ ಯಾವೆಲ್ಲ ಇನ್ಫಾರ್ಮೇಶನ್ ಅನ್ನ ಅಥವಾ ಏನು ಕಂಟೆಂಟ್ ಬೇಸ್ಡ್ ಮೇಲೆ ಈ ಸೆಕ್ಷನ್ಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇನ್ನೇನು ಕೆಲವೇ ಹೊತ್ತಿನ ಬಳಿಕ ಗೊತ್ತಾಗುತ್ತೆ. ಯಾಕಂದ್ರೆ ಈಗಷ್ಟೇ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದ್ರಿಂದ ಇನ್ನು ಮುಂದಿನ ಹಂತದಲ್ಲಿ ಯಾವ ಒಂದು ಸಾರಾಂಶದ ಅಡಿಯಲ್ಲಿ ಅಥವಾ ಯಾವ ಕಂಟೆಂಟ್ ಬೇಸ್ ಮೇಲೆ ಈ ಸೆಕ್ಷನ್ಸ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ರಕ್ಷತ್, ಸಂದೇಶ್, ಈಗ ದೂರುದಾರರು ಕೊಟ್ಟಿರುವಂತಹ ದೂರಿನಲ್ಲಿ ಏನ್ ವಿಚಾರ ಇದೆ ಅಂತಂದ್ರೆ, ನಿರ್ಮಲಾ ಸೀತಾರಾಮನ್ ಈ ಚುನಾವಣಾ ಬಾಂಡ್ ವಿಚಾರದಲ್ಲಿ ಏನು ಬೇಡಿಕೆ ಇಟ್ಟಿದ್ರು ಅಂತನೋ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತನೋ, ಏನದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ದೂರಿನಲ್ಲಿ ಯಾವ ಯಾವ ಕಂಪನಿಯನ್ನೇನಾದ್ರೂ ಉಲ್ಲೇಖ ಮಾಡಿದ್ದಾರೆ, ಏನ್ ಕತೆ? ರಕ್ಷತ್, ಈಗ ಪರ್ಟಿಕ್ಯುಲರ್ ಆಗಿ ಆದರ್ಶ್ ಅಯ್ಯರ್ ಅವರು ಕೊಟ್ಟಂತಹ ದೂರ ಏನಿದೆ ಆ ದೂರಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಇಟ್ಕೊಂಡು ಸಾಕಷ್ಟು ಕಂಪನಿಗಳಿಂದ ಸುಲಿಗೆ ಮಾಡ್ತಾ ಇದ್ರು, ಅಂದ್ರೆ ಬೇರೆ ಬೇರೆ ಕಂಪನಿಗಳಿಂದ ಸಾಕಷ್ಟು ಸುಲಿಗೆಯನ್ನ ಮಾಡಲಾಗಿತ್ತು ಅಂತ ಹೇಳಿ ಏನು ಮೆನ್ಷನ್ ಮಾಡಿದ್ರು ಅದರ ಆಧಾರದ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿರುವಂತದ್ದು ಏನು ಕೋರ್ಟ್ನಿಂದ ಆದೇಶ ಬಂದಿತ್ತು, ಆ ಕೋರ್ಟ್ನಿಂದ ಆದೇಶದ ಮಾಹಿತಿಯನ್ನ ಇಟ್ಕೊಂಡು ಅದರ ಒಂದು ಕಂಟೆಂಟ್ ಬೇಸ್ಡ್ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯ ಅದರಲ್ಲಿರುವಂತಹ ಕಂಟೆಂಟ್ ಏನಿದೆ ಅಂದ್ರೆ ಈಗ ದಾಖಲಾಗಿರುವಂತಹ ಎಫ್ಐಆರ್ ನ ಕಂಟೆಂಟ್ ಏನಿದೆ ಅದು ಕೋರ್ಟ್ನಿಂದ ಬಂದಂತಹ ಆದೇಶದ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಆದರ್ಶ್ ಅಯ್ಯರ್ ಅವರು ಈಗ ಆ ಒಂದು ಎಫ್ಐಆರ್ ಅನ್ನ ರಿಸೀವ್ ಮಾಡ್ಕೋಬೇಕು. ಈಗ ಎಫ್ಐಆರ್ ದಾಖಲಾಗಿರೋದ್ರಿಂದ ಎಫ್ಐಆರ್ ಅನ್ನ ರಿಸೀವ್ ಮಾಡ್ಕೊಂಡ ನಂತರ ಪರ್ಟಿಕ್ಯುಲರ್ ಆಗಿ ಅವರು ಏನು ಕೋರ್ಟ್ನಿಂದ ಆದೇಶ ಬಂದಂತಹ ಮಾಹಿತಿಯ ಆಧಾರದ ಮೇಲೆ ಅಥವಾ ಆ ಕಂಟೆಂಟ್ ಬೇಸ್ಡ್ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.